ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನ ಸಿಎಂ ಸಹೋದ್ಯೋಗಿಗಳು ಮಾಡೋದನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂಗೆ ಮಾನಸಿಕವಾಗಿ ತೊಂದರೆ ಕೊಡುವಂತಹ ದುರುದ್ದೇಶ ಇದೆ, ಕೇಂದ್ರ ಇದನ್ನೊಂದು ಅಸ್ತ್ರವಾಗಿ ಉಪಯೋಗಿಸಿಕೊಳ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಡಿ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಇಡಿ ಕೇಸ್ ದಾಖಲಿಸಿಕೊಂಡಿರೋದ್ರಲ್ಲಿ ಲಾಜಿಕ್ಕೇ ಇಲ್ಲ ಅನ್ನೋದು ಅವ್ರ ಪ್ರಕಾರದ ವಾದ ಆಗ್ತಾ ಇದೆ. ಇದರಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಿಂದ ಬರುತ್ತೆ ಅಂತ ಕೂಡ ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಣಕಾಸು ವ್ಯವಹಾರ ಇಲ್ಲಿ ಎಲ್ಲಾಗಿದೆ ಅಂತ ಮತ್ತೊಬ್ಬ ಸಚಿವ ಎಚ್.ಕೆ. ಪಾಟೀಲ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರ ಇದನ್ನ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಮೊದಲಿನಿಂದನೂ ಕೂಡ ನಾವು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರ ಜೊತೆಗೆ ರಾಜಕೀಯಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಅಂಥೇಳಿ ನಾವು ಅದನ್ನು ಕೂಡ ಹೇಳಿದ್ದೀವಿ. ಎರಡು ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಅದು ಪ್ರೂವ್ ಆಗಿದೆ. ಹೇಗೆ ಪ್ರೂವ್ ಆಗಿದೆ ಅಂದರೆ, ಒಂದು ಏಜೆನ್ಸಿಗಳನ್ನು ಬಿಟ್ಟು ಅವರನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು. ಇಡಿ ಅವರು ನೋಡಿ, ಎಷ್ಟು ವರ್ಷದ ಹಿಂದಿನ ಪ್ರಕರಣ ಇದು, ದಶಕಗಳೇ ಉಳಿ ಹೋಗಿವೆ. ಅಂಥದನ್ನು ಇಡಿ ಅವರು ಸೋಮೋಟೋ ತಗೊಳ್ತಾರೆ ಅಂತಂದರೆ ಇದಕ್ಕಿಂತ ಒಂದು ರೀತಿ ಇಲ್ಲಾಜಿಕಲ್, ಅನ್ರೀಸನೇಬಲ್, ವಿಂಡಿಕ್ಟಿವ್ ಯಾವುದು ಇರೋದಕ್ಕೆ ಸಾಧ್ಯ ಇದೆ? ಆ್ಯಂಡ್ ವೇರ್ ಇಸ್ ಮನಿ ಇನ್ವಾಲ್ವ್ಡ್ ಇನ್ ದಿಸ್? ವೇರ್ ಇಸ್ ಮನಿ ಲಾಂಡ್ರಿಂಗ್? ಕಾನೂನನ್ನು ನನ್ನ ಮನಸ್ಸಿಗೆ ಬಂದಂತೆ ನಾನು ಬಳಕೆ ಮಾಡ್ಕೋತೀನಿ ಅಂತೇಳಿ ಅನ್ನೋದಾದರೆ ದೇಶದ ಜನ ಗಮನಿಸ್ತಾ ಇದ್ದಾರೆ, ನ್ಯಾಯಾಂಗಗಳು ಗಮನಿಸ್ತಾ ಇವೆ. ಇದು ಸೂಕ್ತವಾಗಿರ್ತಕ್ಕಂಥ ಹೆಜ್ಜೆ ಅಲ್ಲ, ಸಮರ್ಪಕವಾಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಹೆಜ್ಜೆ ಅಲ್ಲ. ಇದು ದುರುದ್ದೇಶಪೂರ್ಣವಾಗಿರ್ತಕ್ಕಂಥ ದ್ವೇಷವನ್ನು ಕಾರುವಂಥ ಒಂದು ಪ್ರಯತ್ನ ಇವತ್ತು ಇಡಿ ಮುಖಾಂತರ ನಡೀತಾ ಇದೆ.